ಧಣಿ ಅಂತಲೇ ಖ್ಯಾತಿ ಗಳಿಸಿದಂಥ ಕಾಂಗ್ರೆಸ್ನ ಹಿರಿಯ ರಾಜಕೀಯ ಮುತ್ಸದ್ದಿ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಮಾಜಿ ಸಚಿವರು ನಿನ್ನೆ ಸಂಜೆ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ದಾವಣಗೆರೆಯನ್ನ ಎತ್ತರಕ್ಕೇರಿಸಿದಂತಹ ವಾಮನಮೂರ್ತಿ ಇವರು ಸಾವಿರಾರು ಮಂದಿಗೆ ಉದ್ಯೋಗವನ್ನು ನೀಡಿದವರು. ನಿನ್ನೆ ಸಂಜೆ ಶಾಮನೂರು ಶಿವಶಂಕರಪ್ಪ ಅವರು ವಿಧಿವಶರಾಗಿದ್ದರು. 1931 ಜೂನ್ 16ರಂದು ದಾವಣಗೆರೆಯಲ್ಲಿ ಶಿವಶಂಕರಪ್ಪ ಜನಿಸಿದರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ, ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ ಎನ್ನುವಂತಹ ಖ್ಯಾತಿಯನ್ನ ಗಳಿಸಿದಂಥವರು. ಕಾಂಗ್ರೆಸ್ನ ಹಿರಿಯ ಶಾಸಕ 95 ವರ್ಷದ ಶಾಮನೂರು ಶಿವಶಂಕರಪ್ಪ ಏನಿಲ್ಲ, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಇನ್ನು ಸಹಸ್ರಾರು ಅಭಿಮಾನಿ ಬಳಗವನ್ನೇ ಹೊಂದಂತವರು. ರಾಜಕೀಯ ಇತಿಹಾಸದಲ್ಲಿ ಸೋಲನ್ನೇ ಕಂಡು ಕೇಳರಿಯದ ಹಿರಿಯ ದಿಗ್ಗಜ, ಸೋಲಿಲ್ಲದ ಸರ್ದಾರ. ಯಾಕಂತ ಹೇಳಿದ್ರೆ 5 ದಶಕಗಳಲ್ಲಿ ಇವರು ಸೋತಿದ್ದು ಒಂದೇ ಬಾರಿ, ಗೆದ್ದಿದ್ದು ಅನೇಕ ಜನರನ್ನ, ರಾಜಕೀಯ ದಿಗ್ಗಜರನ್ನ, ಅಭಿಮಾನಿಗಳನ್ನ, ಸಾರ್ವಜನಿಕರು ಮೆಚ್ಚುವಂತಹ ಕೆಲಸಗಳನ್ನು ಮಾಡಿದಂತಹ ಹೆಗ್ಗಳಿಕೆ ಇವರ ಮೇಲಿದೆ. ಇನ್ನು ಪತ್ನಿ ಪಾರ್ವತಿ ಅವರು ಕೂಡ ಮೃತಪಟ್ಟಿದ್ರು. 3 ಜನ ಮಕ್ಕಳಿದ್ದಾರೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಉನ್ನತ ಹುದ್ದೆಗಳು ಕೂಡ ಬೇಗ ಒಲಿಲಿಲ್ಲ. ಆದರೆ ಅವರು ಸಚಿವರಾದ ನಂತರ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿದವರು. ಹಿಂದುಳಿದ ವರ್ಗಗಳು, ಅಹಿಂದ ನಾಯಕ, ಕುರುಬ ಸಮಾಜದ ನಾಯಕ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭವರೆಗೂ ಕಾಯಬೇಕಾಯಿತು. ಅದಾದ ನಂತರ ಸೋಲಿಲ್ಲದ ಸರ್ದಾರ ಅಂತಲೇ ಆಗ್ಬಿಟ್ರು. ಅಷ್ಟರ ಮಟ್ಟಿಗೆ ಜನ ಮನ್ನಣೆಯನ್ನು ಗಳಿಸ್ಕೊಂಡಂಥವರು. ಜೊತೆಗೆ ಹಿರಿಯ ರಾಜಕೀಯ ಮುತ್ಸದ್ದಿ. ಅವರ ಅನುಭವ ರಾಜಕೀಯದ ಇತಿಹಾಸದಲ್ಲಿ ಬಹಳಷ್ಟಿದೆ. ಸಾರ್ವಜನಿಕರ ಸೇವೆಗೆ ತಮ್ಮನ್ನು ತಾವು ಮುಡುಪಾಗಿಟ್ಕೊಂಡಿದ್ರು. ಇನ್ನು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದವರು ನಿನ್ನೆ ಮೃತಪಟ್ಟಿದ್ರು. ಇನ್ನು ಬಹಳಷ್ಟು ಜನ ಕಂಬನಿ ಮಿಡಿದಿದ್ದಾರೆ. ರಾಜಕೀಯ ಇತಿಹಾಸದಲ್ಲಿ ಇವರ ಹೆಸರು ಅಜರಾಮರ. ಅಷ್ಟೇ ಗೌರವ ನಂಬಿಕೆಯನ್ನ ಕೂಡ ಅವರು ಸಂಪಾದನೆ ಮಾಡಿದ್ದಾರೆ. 5-6 ದಶಕಗಳ ಕಾಲ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ, ಮುಖಂಡ, ಪ್ರಭಾವಿ ನಾಯಕನಾಗಿ ಕೆಪಿಸಿಸಿ ಖಾಯಂ ಖಜಾಂಚಿ ಎನ್ನುವಂತಹ ಪಟ್ಟವನ್ನೇ ಅಲಂಕರಿಸಿದವರು. ಪ್ರಬಲ ಜನಾಂಗದ ಮುಂಚೂಣಿ ನಾಯಕನಾಗಿ ಇವರು ಬೆಳೆದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋವರೆಗೂ ಸಚಿವನಾಗೋದಕ್ಕೆ ಹಿರಿಯ ಜೀವ ಕಾಯಬೇಕಾದಂತಹ ಪರಿಸ್ಥಿತಿ ಕೂಡ ಇತ್ತು. ಆದರೂ ಕೂಡ ಅದಾದ ನಂತರ ರಾಜಕೀಯ ಇತಿಹಾಸದಲ್ಲಿ ಅವರ ಹೆಸರು ಅಜರಾಮರವಾಗುವಂತೆ ಬೆಳೆದು ನಿಂತ ಕಣ್ಮಣಿ ಇವರು. ಇವರಿಗೆ 95 ವರ್ಷ ವಯಸ್ಸಾಗಿತ್ತು. ಅದರಲ್ಲೂ ಕೂಡ ಪ್ರಬಲ ವೀರಶೈವ ಲಿಂಗಾಯತ ನಾಯಕ ಆಗಿರುವಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅಧಿಕಾರಕ್ಕಾಗಿ ಬಹಳಷ್ಟು ಸೇವೆಯನ್ನು ಮಾಡಿದ್ದಾರೆ. ಸ್ವಚ್ಛ, ನೇರ ನುಡಿ ಆಡಳಿತ ನೀಡ್ತಾ ಜನಾನುರಾಗಿ ನಾಯಕರಾಗಿ ಬೆಳೆದು ಬಂದಂತಹ ಶಾಮನೂರು ಶಿವಶಂಕರಪ್ಪ ಜೊತೆಗೆ ಯುವಕರು ನಾಚುವಂತೆ ಚುರುಕಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು ನೋಡಿ. ಅದು ಎಲ್ಲರನ್ನ ಅವ್ರಿಗೆ ಹತ್ತಿರವಾಗುವಂತೆ ಮಾಡ್ತಾ ಇತ್ತು. ಕಳೆದ ಕೆಲ ದಿನಗಳಿಂದ ಶ್ವಾಸಕೋಶ ಸಂಬಂಧಿ ವಯೋಸಹಜ ಕಾರಣಕ್ಕೆ ಬಳಲದನ್ನು ಬಿಟ್ಟರೆ ತಮ್ಮ ಜೀವಿತಾವಧಿಯಲ್ಲಿ ಎಂದಿಗೂ ಅನಾರೋಗ್ಯ ಅಂತ ಅವರು ವಿಶ್ರಮಿಸಿದವರಂತೂ ಅಲ್ಲ. ಮಕ್ಕಳು, ಬಡವರು, ದೀನದಲಿತರು, ಅಸಹಾಯಕರು, ವಯೋವೃದ್ಧರು, ರೈತರು, ಹೀಗೆ ಎಲ್ಲರಿಗೂ ಸ್ಪಂದಿಸ್ತಾ ಬಂದಂತಹ ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ಹೆಸರಿಗೆ ಕೀರ್ತಿ ತಂದಂತಹ, ಅದರಲ್ಲೂ ಕೂಡ ಇವ್ರನ್ನ ದಾವಣಗೆರೆಯ ಧಣಿ ಅಂತಲೇ ಕರೀತಾರೆ, ಅಪ್ಪಾಜಿ ಅಂತ ಕರೀತಾರೆ. ಅಷ್ಟರ ಮಟ್ಟಿಗೆ ಜನ ಸಂಪಾದನೆ ಮಾಡಿದಂಥವ್ರು. ಇನ್ನು ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ಹೆಸರಿಗೆ ಕೀರ್ತಿ ತಂದಂತಹ ಮಹಾನ್ ವ್ಯಕ್ತಿ, ಶತಮಾನ ಶ್ರೇಷ್ಠರಲ್ಲಿ ಒಬ್ಬರಾಗಿ ಕಂಗೊಳಿಸಿದವರು. ಅಂಥದ್ದೊಂದು ದಾವಣಗೆರೆ ನಕ್ಷತ್ರ ಇವತ್ತು ಇನ್ನಿಲ್ಲವಾಗ್ಬಿಟ್ಟಿದೆ. ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿದೆ. ದಾವಣಗೆರೆ ಜನತೆಗೆ, ಪ್ರತಿಯೊಬ್ಬರಿಗೂ, ರಾಜಕಾರಣಿಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿ ಪ್ರತಿಯೊಂದು ಶಾಲಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿ, ಕಟ್ಟಿ, ಬೆಳೆಸಿ, ಅದೇ ರೀತಿ ರಾಜಕೀಯವಾಗಿಯೂ ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ 95 ವಯಸ್ಸಿನ ತನಕನೂ ಪ್ರತಿಯೊಬ್ಬರ ಆಗುವಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಂಥ ಧೀಮಂತ ನಾಯಕ ಅಂದ್ರೆ ತಪ್ಪಾಗಲ್ಲ. ಅವರು
ಕೊನೆ ಉಸಿರು ಈಗ ಒಂದು ತಿಂಗಳಿನ ತನಕ ಅಷ್ಟೇ. ಅವರು ಒಂದೂವರೆ ತಿಂಗಳಾಯ್ತು. ಸ್ವಲ್ಪ ಹೆಲ್ತ್ ಇಶ್ಯೂ ಬಿಟ್ಟರೆ ದೀಪಾವಳಿ ಆಗಿಮೇಲೆ. ಅದಕ್ಕಿಂತ ಮುಂಚೆ ಪ್ರತಿ ದಿವಸನೂ ಅವ್ರ ಹತ್ರ 100 ಜನ ಬಂದರೂ ಅವರು ಪ್ರತಿಯೊಂದನ್ನು ಅವರು ಆಲಿಸಿ ಅದನ್ನು ಸಾಲ್ವ್ ಮಾಡಿ ಕಳಿಸ್ತಾಯಿದ್ರು. ಶಾಮನೂರು ಶಿವಶಂಕರಪ್ಪನವರು ಇವತ್ತು ದೈವಾಧೀನರಾಗಿದ್ದಾರೆ. ರಾಜಕೀಯ ರಂಗದಲ್ಲಿ ಭೀಷ್ಮ ಅಂತಾನೆ ಹೆಸರಾಗಿರ್ತಕ್ಕಂಥ, ಬಹಳಷ್ಟು ಬಾರಿ MLA ಆಗಿ, ಮಂತ್ರಿಯಾಗಿ ಸಮಾಜದ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ವೀರಶೈವ ಸಮಾಜದಲ್ಲಿ ಅಧ್ಯಕ್ಷರಾಗಿ ನೇರ ನುಡಿಯ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಅವ್ರು ಏನು ಹೇಳಬೇಕೋ ಧೈರ್ಯದಿಂದ ಹೇಳಿ ಅದನ್ನು ಅರಿಸುವಂತ ಶಕ್ತಿನೂ ಕೂಡ ಅವ್ರಿಗಿತ್ತು. ಬಹಳಷ್ಟು ಶಿಕ್ಷಣ ಸಂಸ್ಥೆಗಳನ್ನ ದಾವಣಗೆರೆಯಲ್ಲಿ ಜಿಲ್ಲೆಯಲ್ಲಿ ಕಲಿತು ದಾವಣಗೆರೆಗೆ ಒಂದು ಹೆಸರನ್ನ ತಂದಂಥವರು. ಶಿಕ್ಷಣ ರಂಗದಲ್ಲಿ ಅವ್ರದೇ ಆದಂಥ ಒಂದು ಛಾಪನ್ನ ಒತ್ತಿದ್ದಾರೆ. ಇಂಥ ಒಂದು ಗೌರವಾನ್ವಿತ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ನಮ್ಮೆಲ್ಲರಿಗೂ ನೋವು ತಂದಿದೆ. ಅವರ ಇಡೀ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವಂತ ಶಕ್ತಿ ಭಗವಂತ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಶಾಮನೂರು ಶಿವಶಂಕರಪ್ಪನವರು ಇವತ್ತು ದೈವಾಧೀನರಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಬಹಳ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು, ಅವ್ರದ್ದೇ ಆದಂಥ ಒಂದು ಹೆಸರು. ಅದರಲ್ಲೂ ಕೂಡ ಅವರು ಬಹಳ ಉದಾರಿ ಮನಸ್ಸು, ಜನರಾಸಿಟಿ ಅಂತ ಏನು ಹೇಳ್ತೀವಿ. ಸೊ ಇವತ್ತು ಆ ಕಾಲದಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ಕಟ್ಟಿ ಇವತ್ತು ಅವರ ಶಿಕ್ಷಣ ಸಂಸ್ಥೆಗಳ ಮೂಲಕ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಲವಾರು ಸಾವಿರಾರು ಜನ ಬದುಕನ್ನು ಕಟ್ಕೊಂಡಿದ್ದಾರೆ, ಒಂದು ಒಳ್ಳೆಯ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ. ಅವ್ರದ್ದು ಬಹಳ ಕರುಣಾಮಯಿ. ಯಾರಾದರೂ ಕಷ್ಟ ಅಂತ ಹೇಳಿದರೆ ಅವರ ಮನಸ್ಸು ಕರಗ್ತಾ ಇತ್ತು. ಬಹಳ ತಮಾಷೆಯಾಗೂ ಕೂಡ ಮಾತಾಡೋರು. ಯಾವತ್ತೂ ಕೂಡ ಅವರು ಬಹಳ ಸ್ವಾಭಿಮಾನಿ. ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹೋದವರಲ್ಲ. ಅಧಿಕಾರ ಅವ್ರನ್ನ ಹುಡ್ಕೊಂಬಂತೆ ಹೊರತು ಅಧಿಕಾರದಿಂದೇ ಅವರು ಎಂದೂ ಹೋಗಲಿಲ್ಲ. ಒಂದು 3-4 ಸರಿ ನಾನು ದಾವಣಗೆರೆ ಮೆಡಿಕಲ್ ಕಾಲೇಜ್ಗೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಗ್ರ್ಯಾಜುಯೇಷನ್ ಡೇಗೆ, ಕಾನ್ವೊಕೇಶನ್ ಡೇಗೆ ಕರೆದಿದ್ರು. ಆವಾಗಲೂ ಅಷ್ಟೇ ಬಹಳ ಪ್ರೀತಿಯಿಂದ ಮಾತಾಡಿಸಿ, ಮಂಜು ನೀವು ಕಾರಲ್ಲಿ ಬಂದ್ರ, ಅಯ್ಯೋ ನಾನು ಹೆಲಿಕಾಪ್ಟರ್ಲ್ಲೇ ಕರ್ಕೊಂಡು ಬರ್ತಿದ್ನಲ್ಲ, ನನಗೆ ಗೊತ್ತಿಲ್ಲ ಅಂತ ಹಾಗೆ ಹೇಳೋರು. ಮತ್ತು ಅವ್ರದ್ದೇ ಇವತ್ತು ಅವ್ರಿಗೆ ಹಲವಾರು ಅವಕಾಶಗಳಿದ್ರೂ ಕೂಡ ಎಂದೂ ಕೂಡ ಅವರು ಸ್ವಾಭಿಮಾನವನ್ನು ಅಡ ಇಡಲಿಲ್ಲ. ಸೊ ಅದರಿಂದ ಅವರೊಬ್ಬ ಮಾದರಿ ರಾಜಕಾರಣಿ, ಅಂದರೆ ಮನುಷ್ಯತ್ವ ಇದ್ದಂಥ ಮನುಷ್ಯ. ಯಾಕೆಂದರೆ ಮನುಷ್ಯತ್ವ ಅನ್ನೋದು ಎಲ್ಲರಲ್ಲೂ ಇರೋದಿಲ್ಲ. ಬಹಳ ಸ್ವಾಭಿಮಾನಿ ರಾಜಕಾರಣಿ ಮತ್ತು ಮನುಷ್ಯತ್ವ ಬಹಳ ಇತ್ತು, ಹೃದಯವಂತಿಕೆ ಬಹಳ ಇತ್ತು, ಮಾನವೀಯತೆ ಕೂಡ ಇತ್ತು, ಹೃದಯವಂತಿಕೆ ಇತ್ತು. ಇನ್ನು ದೇಶದ ಹಿರಿಯ ಶಾಸಕ, ರಾಜ್ಯ ರಾಜಕಾರಣದ ಹಿರಿಯಣ್ಣ, ಜಾತಶತ್ರು, ಮಾಜಿ ಸಚಿವರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದು 95 ವರ್ಷ ವಯಸ್ಸಾಗಿತ್ತು. ಹಲವಾರು ರಾಜಕೀಯ ದಿಗ್ಗಜರು ಕಂಬನಿ ಮಿಡಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಾಜಕೀಯದಲ್ಲಿ ಅಜಾತ ಶತ್ರು ಆಗಿ ಉಳಿದುಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟ. ಎಲ್ಲರ ಪ್ರೀತಿ ಗಳಿಸೋದು, ಎಲ್ಲರ ನಂಬಿಕೆ ಉಳಿಸ್ಕೊಳ್ಳೋದು, ಅಥವಾ ಜನಸಾಮಾನ್ಯರ ಕಷ್ಟಕ್ಕೆ ಮಿಡಿದು ಜನಸಾಮಾನ್ಯರಿಂದ ಆ ಪ್ರೀತಿಯನ್ನು ಪಡ್ಕೊಳ್ಳೋದಿದೆಯಲ್ಲ, ಅದು ಬಹಳಷ್ಟು ಈಸಿ ಆದಂಥ ವಿಚಾರ ಏನಲ್ಲ. ಆದರೆ ಹಿರಿಯಣ್ಣ ಅಂತಲೇ ಖ್ಯಾತಿ, ಇನ್ನು ಸಮಾಜ ಸೇವೆಯಲ್ಲಿ ಮಾಡೋದ್ರಲ್ಲೂ ಕೂಡ ಶಿವಶಂಕರಪ್ಪ ಅವರು ಎತ್ತಿದ ಕೈ. ಜೊತೆಗೆ ಸೋಲಿಲ್ಲದ ಸರ್ದಾರ. ಯಾಕಂತ ಹೇಳಿದ್ರೆ ಜನಗಳ ಓಟ್ಗಳನ್ನು ಆ ಥರ ಬ್ಯಾಕ್ ಟು ಬ್ಯಾಕ್ ಪಡೆದು ಸೋಲಿಲ್ಲದ ಸರ್ದಾರ ಆಗೋದು ಕೂಡ ಬಹಳ ಸುಲಭದ ಮಾತೇನಲ್ಲ. ಅದಕ್ಕೋಸ್ಕರ ಜನಸೇವೆ ಮಾಡಬೇಕು, ಜನರಿಗೆ ಇಷ್ಟ ಆಗಬೇಕು, ಅಂಥ ಜನಖ್ಯಾತಿಯನ್ನು ಪಡ್ಕೊಂಡಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಸೋಲಿಲ್ಲದ ಸರ್ದಾರ, ಹಿರಿಯ ಶಾಸಕ. ಯಾಕಂತ ಹೇಳಿದ್ರೆ ಜೊತೆಗೆ ಈ ಒಂದು ವಿಚಾರಕ್ಕೆ, ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ಅನೇಕರು ಕಂಬನಿ ಮಿಡಿದಿದ್ದಾರೆ. ಹಲವಾರು ರಾಜಕೀಯ ದಿಗ್ಗಜರು ಟ್ವೀಟ್ ಮಾಡೋ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಒಂದು ಕಡೆ ನೀವು ನೋಡ್ಬೋದು, ಆರ್ ಅಶೋಕ್ ಆಗಿರ್ಬೋದು, HD ಕುಮಾರಸ್ವಾಮಿ ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಅನೇಕರು ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಅನೇಕ ರಾಜಕೀಯ ದಿಗ್ಗಜರು ಕಂಬನಿ ಮಿಡಿದಿದ್ದಾರೆ.
ಒಂದು ಕಡೆ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ರಾಹುಲ್ ಗಾಂಧಿ, ಎಚ್ ಡಿ ಕುಮಾರಸ್ವಾಮಿ, ಈ ಎಲ್ಲ ಪಕ್ಷದವರಿಗೂ ಕೂಡ ಆತ್ಮೀಯತೆನೇ ಉಳಿಸ್ಕೊಂಡಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಜೊತೆಗೆ ಶಾಮನೂರು ಅವರ ನಿಧನದಿಂದ ಮಧ್ಯ ಕರ್ನಾಟಕದ ಪ್ರಬಲ ಕೊಂಡಿಯೊಂದು ಕಳಚಿ ಬಿದ್ದಂತಾಗ್ಬಿಟ್ಟಿದೆ ನೋಡಿ. ದಾವಣಗೆರೆ ಜಿಲ್ಲೆ ಅಕ್ಷರಶಃ ಅನಾಥವಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಓದಿದ್ದು 10ನೇ ಕ್ಲಾಸ್ ಆಗಿರಬಹುದು, ಆದರೆ ಕಟ್ಟಿದ್ದು ಮಾತ್ರ ಬೃಹತ್ ಸಾಮ್ರಾಜ್ಯ. ಜನಸಾಮಾನ್ಯರು ಅವ್ರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅನೇಕ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಅವ್ರನ್ನ ನೋಡಬೇಕು ಅನ್ನುವಂತಹ ಒಂದು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಒಂದು ಕಡೆ ದುಃಖ, ದಾವಣಗೆರೆಯ ದಣಿ ಅಂತಲೇ ಖ್ಯಾತಿಯನ್ನು ಪಡ್ಕೊಂಡಂಥವರು. ಇನ್ನು ಸಹಜವಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅದರಲ್ಲೂ ಕೂಡ ಬಹಳಷ್ಟು ಪ್ರೀತಿಯನ್ನು ಗಳಿಸೋದಿದೆಯಲ್ಲ ಜನಸಾಮಾನ್ಯರಿಂದ, ಆ ಒಂದು ಪ್ರೀತಿಗೆ ಏನು ಹೇಳಬೇಕು ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಮಾತನಾಡ್ತಾ ಇದ್ರು, ಅವರ ತಂದೆ ಎಂಥ ಸಾಧನೆಗಳನ್ನು ಮಾಡಿದ್ದಾರೆ, ಎಷ್ಟು ಜನ ಸಂಪಾದನೆ ಮಾಡಿದ್ದಾರೆ, ಜನಸಾಮಾನ್ಯರು ಕಂಬನಿ ಮಿಡಿತಾ ಇದ್ದಾರೆ. ಕುಟುಂಬದವರಿಗೆ ಈ ಒಂದು ನೋವನ್ನು ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾರು ಎಷ್ಟೇ ಸಂತಾಪವನ್ನು ಸೂಚಿಸಿದ್ರು ಒಂದು ಮಹಾನ್ ಕೊಂಡಿ ಕಳಚಿ ಬಿದ್ದಂತ ಆಗ್ಬಿಟ್ಟಿದೆ. ಜೊತೆಗೆ ಹುಟ್ಟೂರು ದಾವಣಗೆರೆಯಲ್ಲೇ ಶಾಲಾ ಶಿಕ್ಷಣವನ್ನು ಅವರು ಮುಗಿಸಿದ್ರು. 10ನೇ ತರಗತಿವರೆಗೆ ಮಾತ್ರ ಓದಿದ್ದ ಇವರು ಮುಂದೆ ಬಿಸ್ನೆಸ್ ಕ್ಷೇತ್ರಕ್ಕೆ ಇಳಿದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದಂಥವರು. ಒಂದು ಕಾಲದಲ್ಲಿ ದಾವಣಗೆರೆ ಕಾಟನ್ ಮಿಲ್ಗಳಿಗೆ ಫೇಮಸ್ ಆಗಿತ್ತು. ಇದನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಯಾವಾಗ ಹತ್ತಿ ಗಿರಣಿಗಳು ಮುಚ್ಚಲ್ಪಟ್ಟವು ಆಗ ದಾವಣಗೆರೆಯ ಆರ್ಥಿಕತೆ ಕುಸಿದಂತೆ ತಡೆದವರೇ ಇವರು. ಆ ಹೆಗ್ಗಳಿಕೆ ಕೂಡ ಇವ್ರ ಮೇಲಿದೆ. ಜೊತೆಗೆ ಕೇವಲ 10ನೇ ತರಗತಿ ಓದಿದ್ರು. ಬಾಪೂಜಿ ಸಂಸ್ಥೆಯ ಮೂಲಕ ಸಾವಿರಾರು ವೈದ್ಯರು, ಇಂಜಿನಿಯರ್ಗಳನ್ನು ಇವರು ರೂಪಿಸಿದ್ದಾರೆ. ದಾವಣಗೆರೆಯನ್ನು ವಿದ್ಯಾನಗರಿಯನ್ನಾಗಿ ಬೆಳೆಸಿದಂಥ ಹೆಗ್ಗಳಿಕೆ ಶಾಮನೂರು ಶಿವಶಂಕರಪ್ಪ ಅವ್ರಿಗಿದೆ. ನಿಜಕ್ಕೂ ದಾವಣಗೆರೆ ಈಗ ಅನಾಥವಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಒಂದು ಕಡೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಯಿತು. ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ ಈ ಒಂದು ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತ ಹಲವಾರು ಜನ ಟ್ವೀಟ್ ಮಾಡ್ತಾ ಇದ್ದಾರೆ. ಇನ್ನು ರಾಜಕೀಯ ದಿಗ್ಗಜರು ಬರುವಂಥ ಸಂದರ್ಭದಲ್ಲಿ ಹೆಲಿಪ್ಯಾಡ್ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ದಕ್ಷಿಣ ಭಾರತವೇ ತಿರುಗಿ ನೋಡುವಂಥ ಶಿಕ್ಷಣ ಕ್ಷೇತ್ರ ಮತ್ತು ಉದ್ಯಮ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಉದ್ಯಮಿ ಎನ್ನುವಂಥ ಹೆಗ್ಗಳಿಕೆಗೆ ಶಾಮನೂರು ಅವರು ಪಾತ್ರ ಬಹಳಷ್ಟು ದೊಡ್ಡದು. ಉದ್ಯಮ, ರಾಜಕೀಯ, ಸಮಾಜ ಸೇವೆಯಲ್ಲಿ ಅಪಾರ ಕೊಡುಗೆಯನ್ನು ನೀಡಿದಂಥ ಇವರ ನಿಧನ ಕರ್ನಾಟಕಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಇವರ ನಿಧನಕ್ಕೆ ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಇನ್ನು ರಾಜ್ಯ ರಾಜಕಾರಣದ ಹಿರಿಯಣ್ಣ, ಅಜಾತಶತ್ರು, ಮಹಾನ್ ಕೊಂಡಿ, ಅದರಲ್ಲೂ ಕೂಡ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, HD ಕುಮಾರಸ್ವಾಮಿ, BY ವಿಜಯೇಂದ್ರ, ರಾಹುಲ್ ಗಾಂಧಿ, ಯಡಿಯೂರಪ್ಪ, ಹೀಗೆ ಅನೇಕ ರಾಜಕೀಯ ದಿಗ್ಗಜರು ಕೂಡ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಪ್ರಮುಖವಾಗಿ ನಾವು ಒಂದು ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಸೋಲೇ ಕಂಡಿಲ್ಲ, ಸೋಲಿಲ್ಲದಂಥ ಸರ್ದಾರ. 5 ದಶಕಗಳಲ್ಲಿ ಕೇವಲ ಒಂದೇ ಬಾರಿ ಮಾತ್ರ 5 ದಶಕಗಳಲ್ಲಿ ಕೇವಲ ಒಂದೇ ಬಾರಿ ಮಾತ್ರ ಇವರು ಸೋಲನ್ನು ಕಂಡಿರೋದು. ಅಷ್ಟರ ಮಟ್ಟಿಗೆ ರಾಜಕೀಯದ ಇತಿಹಾಸದಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸಿದಂಥ ಹೆಗ್ಗಳಿಕೆ ಇವ್ರ ಮೇಲಿದೆ. ಅಲ್ಲಿಗೆ ಜನರು ಎಷ್ಟರ ಮಟ್ಟಿಗೆ ಇವರನ್ನು ಪ್ರೀತಿಸ್ತಾ ಇದ್ರು ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಜೊತೆಗೆ 2008ರಿಂದ 2023ರವರೆಗೂ ಅಜೇಯ ಅಭ್ಯರ್ಥಿ. ನೋಡಿ ಎಷ್ಟು ದೊಡ್ಡ ಮಟ್ಟದ ಒಂದು ಇತಿಹಾಸ ಇದೆ ಅಂತ ಹೇಳಿ. ಓರ್ವ ಸಾಮಾನ್ಯ ವರ್ತಕ, ರೈತ ಕುಟುಂಬದ ಹಿನ್ನೆಲೆಯನ್ನು ಹೊಂದಂಥವರು ಶಾಮನೂರು ಶಿವಶಂಕರಪ್ಪ. ಅಸಾಮಾನ್ಯ ಸಾಧಕನಾಗಿ ಬೆಳೆದು ನಿಂತಿದ್ದು. ಯಾವುದೇ ಸಿನಿಮಾಗಿಂತಲೂ ಏನು ಕಡಿಮೆ ಇಲ್ಲ ಅವರ ಜೀವನದ ಒಂದು ಇತಿಹಾಸ ಏನಿದೆ. ಹಿಂದೆ ತಿರುಗಿ ನೋಡಿದ್ರೆ ಯಾವ ಸಿನಿಮಾಗೂ ಕೂಡ ಕಡಿಮೆ ಇಲ್ಲ. ನಗರಸಭೆ ಸದಸ್ಯರಾಗಿ ರಾಜಕೀಯ ಜೀವನವನ್ನು ಆರಂಭಿಸಿ ಹಂತ ಹಂತವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದಂಥ ಸೇವೆ, ಸಾಧನೆ, ಕೆಲಸಗಳೆಲ್ಲವೂ ಸಾಧನೆಯಾಗಿ ಉಳಿದಿದೆ. ನೋಡಿ, ಅವರ ದೇಹವನ್ನು ನೋಡೋದಕ್ಕೆ ಅನೇಕರು ಕಂಬನಿ ಮಿಡಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ನೋಡಲೇಬಾರ್ದಿತ್ತು ಅನ್ನೋದು ಎಲ್ಲರ ಒಂದು ಆಶೆಯಾಗಿತ್ತು. ಆದರೆ ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ರಚನೆಯಾದಂಥ 2008ರಿಂದ 2023ರವರೆಗೆ ನಡೆದಂಥ 4 ಚುನಾವಣೆಯಲ್ಲಿ ಅಜೇಯ ಅಭ್ಯರ್ಥಿ, ಸೋಲನ್ನೇ ಕಾಣದಂಥ ವ್ಯಕ್ತಿತ್ವ. ಕಾಂಗ್ರೆಸ್ನ ಅಭೇದ್ಯ ಕೋಟೆಯಾಗಿ 2008, 13, 18 ಹಾಗೂ 2023ರ ಚುನಾವಣೆಯಲ್ಲಿ ಯುವ ಮಧ್ಯ ವಯಸ್ಕ ಅಭ್ಯರ್ಥಿಗಳನ್ನು, ಪ್ರಬಲ BJPಯನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತಲೆ ಎತ್ತದಂತೆ ನೋಡ್ಕೊಂಡವರು ಶಾಮನೂರು ಶಿವಶಂಕರಪ್ಪ. ಅಷ್ಟು ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸ್ತಾರೆ ಅಂದರೆ ಅದು ನಿಜವಾಗ್ಲೂ ಭಾಳಷ್ಟು
ಹೆಮ್ಮೆ ಪಡುವಂಥ ವಿಚಾರ. ಇದಾಗಿತ್ತು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.